ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸಂಪತ್. ನೀವು ನೋಡ್ತಾ ಇರೋದು ಸಂಪತ್ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ. ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಬೇಕಂತಂದರೆ, ಗೃಹಲಕ್ಷ್ಮಿ ಯೋಜನೆ ಹಣ ಅಂದರೆ 19 ಮತ್ತು 20ನೇ ಕಂತಿನ ಸಂಬಂಧಪಟ್ಟ ಹಾಗೆ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ಏನು ಕೊಟ್ಟಿದ್ದಾರೆ, ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಸಾಹೇಬರು ಏನು ಹೇಳಿದ್ದಾರೆ, ಇವರ ಸ್ಪಷ್ಟನೆ ಏನು ಹೇಳಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಅವರೆಲ್ಲ ಏನು ಹೇಳಿದ್ದಾರೆ ಅದರ ಸಂಕ್ಷಿಪ್ತವಾದಂಥ ನಿಮಗೆ ಹೇಳಿಕೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಸೊ ಕಂಪ್ಲೀಟಾಗಿ ವಿಡಿಯೋಸ್ನ ನೋಡಿ, ಎಲ್ಲೂ ಕೂಡ ತಪ್ಪಿಸಿ ನೋಡಬೇಡಿ, ಅಂದರೆ ಸ್ಕಿಪ್ ಮಾಡಿ ನೋಡಬೇಡಿ. ಬಿಗಿನಿಂಗ್ ಟು ಎಂಡ್ವರೆಗೆ ಕಂಪ್ಲೀಟಾಗಿ ವಿಡಿಯೋಸ್ನ ನೋಡಿ, ಆವಾಗ ಮಾತ್ರ ನಿಮಗೆ ಕಂಪ್ಲೀಟ್ ಆದಂಥ ಮಾಹಿತಿ ನಿಮಗೆ ತಿಳಿಯುತ್ತೆ. ಸೊ ಗೃಹಲಕ್ಷ್ಮಿ ಯೋಜನೆಯ 18 ಮತ್ತು 19ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಗೃಹಲಕ್ಷ್ಮಿ ಫಲಾನುಭವಿಗಳಿಗೂ ಸಾಕಷ್ಟು ದಿನದಿಂದ ಕಾಯ್ತಾ ಇದ್ದಾರೆ. ಆದರೂ ಕೂಡ ಇನ್ನೂ ಈ ವಾರ ಅಂತಂದರೆ ಇನ್ನೂ ಈ ಒಂದು ಕಂತಿನ ಹಣ ನಿಮಗೆಲ್ಲರ ಅಕೌಂಟಿಗೆ ಬಂದಿಲ್ಲ. ಆದರೂ ಕೂಡ ನಿಮ್ಮೆಲ್ಲರ ಅಕೌಂಟಿಗೆ ಅಂದರೆ ಈ ಕಂತಿನ ಹಣ ನಿಮ್ಮೆಲ್ಲರ ಅಕೌಂಟಿಗೆ ಬಂದೇ ಇಲ್ಲ. ಇವರೆಲ್ಲ ಹೇಳಿರುವ ಮಾಹಿತಿ ಪ್ರಕಾರ 3 ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಿರ್ಬೋದು, ಅವ್ರು ಹೇಳುವ ಪ್ರಕಾರ ಮೇ 3ನೇ ವಾರದಲ್ಲಿ ಖಂಡಿತವಾಗಿ ಎಲ್ಲರ ಅಕೌಂಟಿಗೆ DPT ಮುಖಾಂತರ ಹಾಕ್ತೀವಿ ಅಂತ. ಎಷ್ಟು ದಿನ ಉಳಿತು ನೀವೇ ವಿಚಾರ ಮಾಡಿ. ಸೊ ಆದರೆ ಗೃಹಲಕ್ಷ್ಮಿ ಯೋಜನೆಗಳ ಫಲಾನುಭವಿಗಳಿಗೆ ತುಂಬಾ ನಿರಾಸೆ ಆಗಿದೆ. ಅವರು ಹೇಳಿಕೆಯನ್ನು ಏನು ಕೊಟ್ಟಿದ್ದಾರೆ ಅದರ ಮೇಲೆ, ಅದೇ ರೀತಿ ಅವರು ಯಾವಾಗ ಕೊಡ್ತಾ ಇದ್ರಲ್ಲ ಅವಾಗ ಸೇಮ್ ಟೈಮ್ನಲ್ಲಿ ಮಂತ್ ಆನ್ ಮಂತ್ ಕೊಡ್ತಾ ಹೋದರೆ ಯಾವುದೇ ರೀತಿಯಿಂದ ತೊಂದರೆ ಆಗಲ್ಲ ಅಂತ ಒಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಒಂದು ಮನಸ್ಥಿತಿ. ಈಗಲೇ ಲೇಟೆಸ್ಟಾಗಿ ನ್ಯೂಸ್ ಏನಪ್ಪ ಬಂದಿದೆ ಅಂತಂದರೆ, CM ಸಿದ್ದರಾಮಯ್ಯ ಸಾಹೇಬರವರು ಏನು ಹೇಳಿದ್ದಾರೆ, ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ವತಃ 19 ಮತ್ತು 20ನೇ ಕಂತಿನ ಹಣದ ಬಗ್ಗೆ ಮಾಧ್ಯಮದರ ಜೊತೆ ಏನು ಮಾತಾಡಿದ್ದಾರೆ ಅಂತಂದರೆ, ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪುಟ್ಟದಾದ ಒಂದು ಲೈಕ್ ಕೊಡಿ. ನೀವು ಕೊಟ್ಟಿರುವ ಲೈಕ್ ಮತ್ತು ಸಬ್ಸ್ಕ್ರೈಬರ್ ಮಾಡೋದ್ರಿಂದ ಕಂಟಿನ್ಯೂಸ್ ಆಗಿ ಕರ್ನಾಟಕ ಸರ್ಕಾರದ ಎಲ್ಲ ಯೋಜನೆಗಳ ಬಗ್ಗೆ ಮಾಹಿತಿ ಹಾಗೂ ಒಂದು ಅದೇ ರೀತಿಯಿಂದ ಅಪ್ಡೇಟ್ಸ್ನ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಮುಖಾಂತರ ಬಂದೇ ಬರುತ್ತೆ. ಸೊ ಆದಷ್ಟು ಬೇಗ ನೀವು ಸಂಪತ್ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಮ್ಮ ಕರ್ನಾಟಕದ CM ಆದಂತಹ ಸಿದ್ದರಾಮಯ್ಯ ಸಾಹೇಬರು ಗೃಹಲಕ್ಷ್ಮಿ ಬಗ್ಗೆ ಏನು ಹೇಳಿದ್ದಾರೆ ಅಂತಂದರೆ, ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಯಾವುದೇ ರೀತಿಯಿಂದ ಹಣಕಾಸಿನ ತೊಂದರೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಈಗ 2 ವರ್ಷ ಆಯಿತು ಸರ್ಕಾರ ಬಂದು, ಕಾಂಗ್ರೆಸ್ಸು ಯಶಸ್ವಿ 5 ಯೋಜನೆಗಳನ್ನು ನಾವು ತಂದಿದ್ದೇವೆ ಹಾಗೂ ಮತ್ತಿತರ ಸಾಧನೆಗಳ ಬಗ್ಗೆ ಸಾಧನಾ ಸಮಾವೇಶ ಕೂಡ ನಡೀತಾ ಇದೆ. ಸೊ ಇದು ಒಂದು ಗೃಹಲಕ್ಷ್ಮಿ ಯೋಜನೆಗೋಸ್ಕರ ಯಾವುದೇ ರೀತಿಯಿಂದ ಹಣದ ಕೊರತೆ ಇಲ್ಲ ನಮಗೆ, ಈ ರೀತಿ ಸಿದ್ದರಾಮಯ್ಯ ಸಾಹೇಬ್ರವರು ಮಾಧ್ಯಮಗಳ ಜೊತೆ ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ. ಸೊ ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಯಾವುದೇ ಹಣಕಾಸಿನ ತೊಂದರೆ ಇಲ್ಲ. ಸೊ ಕಳೆದ ಬಾರಿ ಬಜೆಟ್ನ ಗ್ಯಾರಂಟಿ ಯೋಜನೆಗಳಿಗೆ 52,009 ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಾಗಿತ್ತು. ಈ ವರ್ಷ ಬಜೆಟ್ನಲ್ಲಿ 5,018 ಕೋಟಿ ರೂಪಾಯಿಯನ್ನು ತೆಗೆದಿಟ್ಟಲಾಗಿದೆ. ಹೀಗಾಗಿ ಯಾವುದೇ ಒಂದು ಹಣಕಾಸಿನ ತೊಂದರೆ ನಮ್ಮ ಸರ್ಕಾರಕ್ಕಿಲ್ಲ ಅಂತ ಸಿದ್ದರಾಮಯ್ಯ ಸಾಹೇಬರು ಸ್ಪಷ್ಟವಾಗಿ ಹೇಳಿದ್ದಾರೆ. ನಮಗೆ ಯಾವುದೇ ರೀತಿಯಿಂದ ಹಣಕಾಸಿನ ತೊಂದರೆ ಇಲ್ಲ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು 2 ವರ್ಷ ಆಯಿತು. ಮೊದಲೇ ನಾವು ಹೇಳ್ದಂಗೆ ಹಂತವಾಗಿ 5 ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ ಅಂತ ತಿಳಿಸಿದ್ದಾರೆ. ಅದರಲ್ಲಿ ಕೂಡ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದೆ. ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಕರ್ನಾಟಕದ ಮಹಿಳೆಯರು ಈ ಒಂದು ಹಣದಿಂದ ಸಾಮಾಜಿಕ ಕಾರ್ಯಕ್ಕೆ ಮಾದರಿ ಆಗುವಂತೆ ಈ ದುಡ್ಡನ್ನು ಅವರು ಕೂಡ ಬಳಸ್ಕೊಂಡಿದ್ದಾರೆ. ನಮಗೂ ಕೂಡ ಕಂಡು ಬಂದಿದೆ, ಇದು ಪ್ರಶಂಸನೀಯ ಅಂತ ಕೂಡ ಅವರು ಕೂಡ ಹೊಗಳಿದ್ದಾರೆ. ಆದರೆ ಕಳೆದ 3-4 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಗ್ಗೆ ಈ ರೀತಿ ಗೃಹಲಕ್ಷ್ಮಿ ಹಣಗಳಿಗೆ ಖಾತೆಗೆ ಜಮಾ ಆಗಿಲ್ಲ ಎಂಬುದು ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಆರೋಪವಾಗಿದೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ. ಇದೇ ತಿಂಗಳಲ್ಲಿ 3 ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಂತವಾಗಿ ಬಿಡುಗಡೆ ಮಾಡ್ತೀವಿ ಅಂತ ಸ್ಪಷ್ಟನೆ ಕೂಡ ಅವರು ಕೊಟ್ಟಿದ್ದಾರೆ.
ಗೃಹಲಕ್ಷ್ಮಿ ಯೋಜನೆ ಮೇ ಒಳಗಾಗಿ ಹಣವನ್ನು ಬಿಡುಗಡೆ ಮಾಡುವವರೆಗೂ ನಾವೆಲ್ಲರೂ ಕಾಯಲೇಬೇಕು ಅಂತ ಕೂಡ ತಿಳಿಸಿದ್ದಾರೆ. ಅದರ ಜೊತೆ ಮಾತನಾಡಿರುವಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಇದನ್ನೇ ಅಂದರೆ ಏನು ಇವರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಏನು ಹೇಳಿದ್ದಾರೆ ಅದನ್ನೇ ಅವರು ಕೂಡ ಹೇಳ್ಕೊಂಡಿದ್ದಾರೆ. ಮತ್ತೊಂದು ವಿಷಯ ಏನು ಹೇಳಿದ್ದಾರೆ ಅಂದರೆ, ಬೇರೆ ರಾಜ್ಯದಲ್ಲಿ ನೋಡ್ಕೊಳ್ಳಿ, ಬಿ ಜೆ ಪಿಯಲ್ಲಿ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅಂತ ಫಸ್ಟ್ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಆದರೂ ಕೂಡ ಅದನ್ನು ಕೂಡ ನೋಡ್ತಾ ಇದ್ದೀವಿ. ಬೇರೆ ರಾಜ್ಯದಲ್ಲಿ ಬಿ ಜೆ ಪಿಯವರು ಏನೇನು ಗ್ಯಾರಂಟಿ ಕೊಟ್ಟಿದ್ದಾರೆ ಅದನ್ನೆಲ್ಲ ಅವ್ರು ಪೂರೈಸ್ತಾ ಇದ್ದಾರಾ, ಸರಿಯಾದ ಟೈಮ್ದಲ್ಲಿ ಪೂರೈಸ್ತಾ ಇದ್ದಾರೆ, ಅದನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಆದರೆ ಜನರ ಹೇಳಿಕೆ ಪ್ರಕಾರ ನೀವು ಅದನ್ನು ವಿಚಾರ ಮಾಡೋ, ಅವ್ರು ಹೇಳೋ ಪ್ರಕಾರ ಬೇರೆ ರಾಜ್ಯದ ವಿಷಯ ನಮಗೇಕೆ ಅನ್ನುವಂಥ ವಿಚಾರ ಒಂದು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿದ್ದು. ಯಾಕಂದರೆ ಗ್ಯಾರಂಟಿ ಕೊಟ್ಟು ನೀವು ಆರಿಸಿ ಬಂದಿದ್ದೀರಿ, ಸೊ ಆ ಪ್ರಕಾರ ನೀವು ನಡ್ಕೊಳ್ಳಿ ಅಂತ ಜನಸಾಮಾನ್ಯರ ಒಂದು ಅಭಿಪ್ರಾಯ. ಜನಸಾಮಾನ್ಯರಿಗೆ ಏನಂತಂದರೆ, ಬೇರೆ ರಾಜ್ಯಗಳ ಬಗ್ಗೆ ನಮಗೇಕೆ ಹೇಳ್ತಾ ಇದ್ರಿ ನೀವು, ನಿಮ್ಮ ಒಂದು ಸರ್ಕಾರ ಬಂದ ಮೇಲೆ ನೀವು ಎಲ್ಲರೂ ಅಕೌಂಟಿಗೆ 2,000 ರೂಪಾಯಿ ಕೊಡ್ತಾ ಇದ್ರಲ್ಲ, ಅದನ್ನು ಕೊಟ್ಬಿಡಿ, ನಮಗಷ್ಟು ಸಾಕು ಅಂತ ಒಂದು ಜನಸಾಮಾನ್ಯರ ಒಂದು ಅಭಿಪ್ರಾಯ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, 1 ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಲೇಟಾಗಿ ಆದರೂ ಕೂಡ ಬಿ ಜೆ ಪಿಯವರು ಏನು ಆರೋಪ ಮಾಡ್ತಾ ಇದ್ದಾರೆ ಅಂತಂದರೆ, ಗೃಹಲಕ್ಷ್ಮಿ ಯೋಜನೆ ಬಂದಾಯಿತು, ಗ್ಯಾರಂಟಿ ಮುಗಿದು ಹೋಯಿತು ಅಂತ ಇದನ್ನು ನಿಲ್ಲಿಸ್ಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಆದರೆ ಮೇಡಮ್ ಅವರು ಏನು ಅವ್ರಿಗೆ ಆರೋಪಕ್ಕೆ ಪ್ರತಿ ಆರೋಪ ಏನು ಹೇಳ್ತಾ ಇದ್ದಾರೆ, ಬಿ ಜೆ ಪಿ ಆಡಳಿತ ಯಾವ ಒಂದು ರಾಜ್ಯದಲ್ಲಿದೆ ಅಲ್ಲಿ ನೋಡ್ಕೊಳ್ಳಿ, ನೀವು ಯಾವ ರೀತಿ ನೀವು ಗ್ಯಾರಂಟಿ ಕೊಟ್ಟು ಆರಿಸಿ ಬಂದಿದ್ದೀರಲ್ಲ ಅದನ್ನು ನೀವು ಫಸ್ಟ್ ನೋಡ್ಕೊಳ್ಳಿ, ಅದನ್ನು ನೋಡಿ ಬಳಕ ನಮ್ಮ ಹತ್ರ ಬರ್ರಿ ನೀವು ಅಂತ ಅವರು ಕೂಡ ಟ್ಯಾಂಕ್ ಕೊಡೋ ಮೂಲಕ ಪ್ರತ್ಯಾರೋಪವನ್ನು ಕೂಡ ಅವರು ಕೂಡ ಮಾಡಿದ್ದಾರೆ. ಸೊ ಜನರ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಜನರು ನನ್ನನ್ನು ನಂಬಿಸಿ ಗೆಲ್ಲಿಸಿ ಅವರ ನಂಬಿಕೆಯನ್ನು ನಾವು ಇಟ್ಕೊಳ್ತೀವಿ. ಇದೇ ತಿಂಗಳು ಅಂತಂದರೆ ಮೇ ತಿಂಗಳಲ್ಲಿ ನಾವು 19, 30, 20ನೇ ಕಂತಿನ ಹಣವನ್ನು ಕೊಡ್ತೀವಿ, ಅವರ ನಂಬಿಕೆಯನ್ನು ಉಳಿಸ್ಕೊಳ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಜನರು ಧೈರ್ಯದಿಂದ ಇರಬೇಕು ಅಂತ ಕೂಡ ಧೈರ್ಯದ ಮಾತುಗಳನ್ನು ತಿಳಿಸಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಜನರಲ್ಲಿ ಅವರು ಒಂದು ವಿನಂತಿಯನ್ನು ಏನು ಮಾಡ್ಕೊಂಡಿದ್ದಾರೆ ಅಂದರೆ, ನೀವು ಒಂದು ಸ್ವಲ್ಪ ದಿನ ತಾಳ್ಮೆಯಿಂದ ಇರಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಖಾತೆಗೆ ಹಣ ಬಂದೇ ಬರುತ್ತೆ, ಅದು ಗ್ಯಾರಂಟಿ, ಸ್ವಲ್ಪ ದಿನ ತಾಳ್ಮೆಯಿಂದ ಇರಿ ಅಂತ ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಯಾಕೆ ಇಷ್ಟೊಂದು ಲೇಟ್ ಅಂತಂದ್ರೆ, ಮಾರ್ಚ್ ತಿಂಗಳಲ್ಲಿ ಫೈನಾನ್ಷಿಯಲ್ ಒಂದು ಏರ್ ಇರ್ತಲ್ಲ ಅದರಲ್ಲಿ ಒಂದು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗಿತ್ತು. ಸೊ ಹಣ ಜಮಾ ಮಾಡಲಿಕ್ಕೆ ಆಗಲಿಲ್ಲ ಅಂತ ಅವರು ಕೂಡ ತಿಳಿಸಿದ್ದಾರೆ. ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆ 19 ಮತ್ತು 20ನೇ ಕಂತಿನ ಹಣ ಏನು ಬರ್ತಾ ಇದೆ ಅವರು ಕೂಡ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಒಟ್ಟಿನಲ್ಲಿ ಹಣ ಬರುವುದು ಗ್ಯಾರಂಟಿ, ಬಂದ ಮೇಲೆ ಗ್ಯಾರಂಟಿ, ಇದನ್ನು ನೆನಪಿಟ್ಕೊಳ್ಳಿ ನೀವು. ಇನ್ನೊಮ್ಮೆ ಹೇಳ್ತೀನಿ, ಒಟ್ಟಿನಲ್ಲಿ ಹಣ ಬರುವುದು ಗ್ಯಾರಂಟಿ, ಬಂದ ಮೇಲೆ ಹಣದ ಗ್ಯಾರಂಟಿ. ಸೊ 1 ವಾರದಲ್ಲಿ ಜಮೆ ಆಗ್ಬೋದು ಅಂತ ನಮ್ಮ ಅನಿಸಿಕೆ. ಸೊ 19 ಮತ್ತು 20ನೇ ಕಂತಿನ ಹಣ ನಾವು ಮತ್ತೊಂದು ಅನಿಸಿಕೆ ಏನಂತಂದರೆ, 2 ಕಂತಲ್ಲಿ ಏನು ಜಮಾ ಮಾಡ್ತೀವಿ ಅಂತ ಇದ್ದಾರಲ್ಲ, ಸೊ ನನಗೇನು ಅನಿಸಲ್ಲ ಒಂದೊಂದು ಕಂತನ್ನು ಕೊಟ್ಟು ನಿಮಗೆ ಅದನ್ನು ಕ್ಲಿಯರ್ ಮಾಡ್ತಾರೆ. ಎಟ್ ಎ ಟೈಮ್ 2-3 ಕಂತು ಕೊಡಲಿಕ್ಕೆ ಡೌಟ್ ಅಂತ ನಮ್ಮ ಮನಸ್ಸಿಗೆ. ಜನರು ಏನು ಹೇಳ್ತಾ ಇರೋದಂದರೆ 19ನೇ ಕಂತಿನ ಹಣ ಬಂದಿದೆ ಅಂತ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಯಾವ ಕಂತಿನ ಹಣ ಬಂದಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಅದರ ಜೊತೆಗೆ ನಿಮ್ಮ ಜಿಲ್ಲೆ ಕೂಡ ನಮಗೆ ತಿಳಿಸಿ. ಸೊ ಬೇರೆಯವ್ರಿಗೆ ಕೂಡ ನಾವು ಕಂಪೇರ್ ಮಾಡ್ಕೊಂಡು ಅವ್ರಿಗೆ ಬಂದಿದೆ ಇಲ್ವ ಅಂತ ನಾನು ಮತ್ತೊಂದು ಡೆಡಿಕೇಟೆಡ್ ವಿಡಿಯೋ ಮಾಡಲಿಕ್ಕೆ ನನಗೂ ಕೂಡ ಸ್ವಲ್ಪ ಟೈಮ್ ಸಿಗುತ್ತೆ. ಸೊ ಮತ್ತೆ ಕೂಡ ನಮಗೆ ರಿಸರ್ಚ್ ಮಾಡಲಿಕ್ಕೆ ಕೂಡ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ಇಷ್ಟು ಆಗಿತ್ತು ಈ ಗೃಹಲಕ್ಷ್ಮಿ ಯೋಜನೆ ಒಂದು ಪ್ರಮುಖವಾದಂಥ ಮಾಹಿತಿ ನಿಮಗೋಸ್ಕರ ತಂದಿದ್ದು. ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಏನಂತಂದರೆ, ಯಾವ ಕಂತಿನ ಹಣ ನೀವು ರಿಸೀವ್ ಮಾಡ್ಕೊಂಡಿದ್ರೆ, ಯಾವ ಕಂತಿನ ಹಣ ನೀವು ರಿಸೀವ್ ಮಾಡ್ಕೊಂಡಿಲ್ಲ ಅಂತ ಸಾಕಷ್ಟು ಜನರಿಗೆ ನಾನು ಕೂಡ ಕಮೆಂಟ್ಗೆ ಉತ್ತರ ಕೊಡ್ತಾ ಇದ್ದೀನಿ. ಸೊ ಪ್ಲೀಸ್ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದ್ರಿಂದ ನೀವು ಕೂಡ ಟಚಲ್ಲಿ ಇರ್ತೀರಿ. ಏನೋ ಕೂಡ ಇಮಿಡಿಯೇಟ್ಲಿ ನಾನು ಕೂಡ ನಿಮಗೆ ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ನಾನು ಸದಾ ಪ್ರಯತ್ನ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ನಿಮ್ಮ ಕಮೆಂಟ್ಸ್ಗಳಿಗೆ ಉತ್ತರನ ಕೊಡ್ತೀನಿ. ಬೇಕಾದರೆ ಅದಕ್ಕೋಸ್ಕರನೇ ಒಂದು ವಿಡಿಯೋಸ್ನ ನಿಮಗೋಸ್ಕರ ಅಪ್ಲೋಡ್ ಮಾಡ್ತೀನಿ. ಸೊ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋಸ್ನ ಎಂಡ್ ಮಾಡ್ತೀನಿ ಗೆಳೆಯರೆ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಈ ವಿಡಿಯೋ ಯಾರಿಗೆಲ್ಲ ನೋಡಿದರೆ ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ಮತ್ತೊಂದು ಒಂದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯೊಂದಿಗೆ ಮತ್ತೊಮ್ಮೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.